कर्नाटका बेलगाम के सुवर्णा सौदा में चल रहे असेंबली सेशन के मौके पर 13 दिसंबर को कर्नाटका वर्किंग जर्नलिस्ट वॉइस की जानिब से प्रेसिडेंट मल्लिकार्जुन बंगले ने कर्नाटका सरकार के रूबरू एहतजाज मुनज़्ज़म करते हुए हुकूमत के नुमाइंदों को मेमोरेंडम पेश किया। इस एहतजाज का असल मकसद हुकूमत कर्नाटका को ये बवार करवाना था कि किस तरह से वर्किंग जर्नलिस्ट अपनी जिंदगी गुजार रहे हैं। कर्नाटका वर्किंग जर्नलिस्ट वॉइस के रियासती सदर मल्लिकार्जुन बंगले ने प्रेस कॉन्फ्रेंस के दौरान मीडिया के नुमाइंदों को किन किन तकलीफों का सामना है वो हुकूमत को बताया। सबसे पहले शर्त थी कि मीडिया के नुमाइंदों को हुकूमत के जानिब से तहफ़्फ़ुज़ फराहम किया जाए, बसों में मुफ्त सफर का इंतजाम किया जाए और जो सहूलतें हुकूमत की जानिब से मीडिया के नुमाइंदों के लिए है उन सब सहूलतों का निफाज हो। मल्लिकार्जुन बंगले ने मजीद कहा कि अगर 1 महीने के अंदर इन सब सहूलतों का निफाज हुकूमत ने नहीं किया तो कानून का सहारा लेकर इस लड़ाई को जारी रखने का अज़्म किया। कर्नाटका के हर जिले हर तालुके से बेलगाम पहुंचकर मीडिया के नुमाइंदों ने यकजहती का सबूत पेश किया। ब्यूरो रिपोर्ट अतराफ टीवी उर्दू न्यूज़। आत्मीय स्नेहितरे, इंदिನ ಪ್ರತಿಭಟನೆ ಉದ್ದೇಶ ಸ್ಪಷ್ಟ। ಈಗಾಗಲೇ ಕಳೆದ 2022 ಡಿಸೆಂಬರ್ 27ಕ್ಕೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇದೇ ಸುವರ್ಣಸೌಧದ ಮುಂಭಾಗದಲ್ಲಿ ನಾವು ಧರಣಿ ಪ್ರತಿಭಟನೆ ಮಾಡಿದ್ವಿ। ಅವತ್ತು ನಮ್ಮ ವೇದನೆ ಹಾಗೂ ಬೆನೆ ಬೊಮ್ಮಾಯಿ ಸರ್ಕಾರಕ್ಕೆ ಕೇಳಿಸಲಿಲ್ಲ। ಅದೇ ಸಿದ್ದರಾಮಯ್ಯವರು ಅವತ್ತು ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಂತ ಸಂದರ್ಭದಲ್ಲಿ ಬೆಳಗಾವಿನಲ್ಲಿ ಅವ್ರನ್ನ ಖುದ್ದಾಗಿ ಹೋಗಿ ಕಂಡುಬಿಟ್ಟು ನಾನು ಮನವಿ ಸಲ್ಲಿಸಿದ್ದೆ। ಆಯ್ತು, ನಾನು ಈ ಕುರಿತು ಧ್ವನಿ ಎತ್ತಿನ ಅಂತ ಹೇಳಿದ್ರೆ ಅವರಿಗೆ ಧ್ವನಿನೇ ಹೊರಗಡೆ ಬರಲಿಲ್ಲ ಸದನದಲ್ಲಿ ಎತ್ತಕ್ಕೆ। ತದನಂತರ ಅವ್ರದೇ ಇವತ್ತು ಸರ್ಕಾರ ಬಂದಿದೆ। ಆ ಸರ್ಕಾರ ಬಂದ ನಂತರ ಅವ್ರನ್ನ ಭೇಟಿ ಹಾಕ್ಬಿಟ್ಟು ಒಂದು ಮೆಮೊರಾಂಡಂ ಸಲ್ಲಿಸಿದ್ದೆ। ಅದ್ರ ಜೊತೆಗೆ ಮಾಧ್ಯಮ ಸಲಹೆಗಾರ ಏನಿವತ್ತು ನಾನು ಬಹಳಷ್ಟು ವಿತರಕರನಾಗಿ ಪತ್ರಕರ್ತ ಬಹಳಷ್ಟು ಕಷ್ಟದಿಂದ ಬಂದಿದ್ದೇನೆ ಅಂತ ಏನು ಹೇಳ್ತಾ ಇದ್ದಾರೆ ಪ್ರಭಾಕರ್ ಅವರು, ಇವೆಲ್ಲ ಬೂಟಾಟಿಕೆ ಮಾತು ಹೊರತು ಪ್ರಭಾಕರ್ ಅವರಿಗೆ ಬರೀ ಮೈಕಿಗೆ ಸೀಮಿತ ಹೊರತು ನಿಜವಾದ ಪತ್ರಕರ್ತರ ಮೇಲೆ ಅವರಿಗೆ ಗೊತ್ತಿಲ್ಲ। ಇವತ್ತು ಕಣ್ ತೆರೆದು ನೋಡಿದ್ರೆ ಕೈಯಲ್ಲಿ ಅಧಿಕಾರ ಐತೆ, ಇವತ್ತು ಏನ್ ಬೇಕು ಮಾಡ್ಬೋದು, ಮಾಡೋ ಇಚ್ಛಾಶಕ್ತಿ ಇಲ್ದಾಗ ಬರೀ ಹೇಳ್ತಾ ಹೋಗ್ತಾರಂತೆ। ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಾವು ಮನವಿ ಸಲ್ಲಿಸಿದ್ರು ಆ ಕೆಲಸ ನಮಗಿನ್ನೂ ಕೇವಲ ಒಂದು ಬಸ್ ಪಾಸ್ ಕೊಡಕ್ಕೆ ಇವತ್ತು ಆಗ್ತಾ ಇಲ್ಲ ಸರ್ಕಾರ ಕೈಲಿ। ಜೊತೆಗೆ ಇವತ್ತು ಯಾರು ಕೇಳದೇ ಇದ್ರು ಇವತ್ತು ಇಡೀ ನಾಡಿನ ಮಹಿಳೆಯರಿಗೆ ಮಂಗಳಮುಖಿಯರಿಗೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇವತ್ತು ನಾಡಿನ ಕೋಟ್ಯಾಂತರ ಮಹಿಳೆಯರಿಗೆ ಇವತ್ತು ಯಾವುದೇ ನಿಯಮಗಳಿಲ್ಲ, ಕಾನೂನುಗಳಿಲ್ಲ। ಇವತ್ತು 4,000 ಕೋಟಿ ವ್ಯಯ ಮಾಡ್ತಾ ಇದ್ದಾರೆ, ಸಂತೋಷ, ಅದ್ರ ಬಗ್ಗೆ ನಮಗೇನು ಚಕಾರ ಇಲ್ಲ। ಇವತ್ತು ನಾವು ಅನೇಕ ವರ್ಷಗಳಿಂದ ಬಸ್ ಪಾಸ್ಗೋಸ್ಕರ ಹೋರಾಟ ಮಾಡ್ತಾ ಇದೀವಿ, ಸಮ್ಮೇಳನಗಳು ಮಾಡ್ತಾ ಇದೀವಿ। ಅಲ್ಲಿ ನಮ್ದು ಒಂದೇ ಅಪೀಲ್, ಬಸ್ ಪಾಸ್ ಕೊಡಿ ಉಚಿತ ಅಂತ। ಇವತ್ತಿಗೂ ಕೊಡಕ್ಕಾಗ್ತಾ ಇಲ್ಲ ಸ್ವಾತಂತ್ರ್ಯ ಬಂದಾಗಿಂದನು। ಇದೇನ ನಿಮ್ ಧೋರಣೆ? ಇವತ್ತು ಯಾವುದೇ ಒಂದು ನಾವು ಪತ್ರಕರ್ತ ಕಾರ್ಯಕ್ರಮ ಕರೆಸಿದ್ರೆ ಸಂವಿಧಾನದ 4ನೇ ಅಂಗ ಅಂತ ಹೇಳ್ತೀರಿ। ಎಲ್ಲಿದೆ 4ನೇ ಅಂಗ ನಿಮಗೆ? ಇವತ್ತು ಬೇರೆ ಸಾಮಾನ್ಯ ಜನಕ್ಕೆ ಇರೋಷ್ಟು ಕಾಳಜಿ ನಮ್ಮ ಪತ್ರಕರ್ತರ ಮೇಲೆ ಇವತ್ತು ಇಲ್ಲಲ್ಲ, ಬರೀ ಮೊಸಳೆ ಕಣ್ಣೀರ ನಿಮ್ದು? ಇನ್ಮೇಲೆ ಈ ಆಟಗಳೆಲ್ಲ ನಡೆಯಂಗಿಲ್ಲ ನಮ್ಮ ಧ್ವನಿ ಸಂಘಟನೆ ಮುಂದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ನಮ್ಮ ಸಂಘಟನೆ ಮುಖಾಂತರ। ಈ ಡಿಸೆಂಬರ್ ಕೊನೆಯವರೆಗೆ ಏನು ಅವಕಾಶ ಕೊಟ್ಟಿದ್ದೀನಿ, ನೀವು ಮಾಡಿದ್ರೆ ಸಂತೋಷ, ಮಾಡದೇ ಇದ್ರೂ ಸಂತೋಷ। ಇದರ ನಂತರ ಜನವರಿ ಕೊನೆಯ ವಾರದಲ್ಲಿ ಅದಕ್ಕೆ ಏನೇನ್ ಬೇಕು ಸಿದ್ಧತೆ ನಡೆಸಿದ್ದೀನಿ। ಇದೇ ವಿಚಾರನ ಇಟ್ಕೊಂಡ್ಬಿಟ್ಟು ಸಿದ್ದರಾಮಯ್ಯನ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ನಮ್ಮ ಧ್ವನಿ ಸಂಘಟನೆಯಿಂದ ಇವತ್ತು ಚಾಲೆಂಜ್ ಮಾಡಿ ಹಾಕ್ತಾ ಇದ್ದೀನಿ। ಇವತ್ತು 4,000 ಕೋಟಿ ಮಹಿಳೆಯರಿಗೆ ನೀವು ಇಟ್ಟಿದೀಯಾ, ಕೇವಲ 10 ಕೋಟಿ ಇದಕ್ಕೆ ಏನ್ ನಿಮ್ ಸಮಸ್ಯೆ? ನಿಮ್ ಮನೆಯಿಂದ ಏನಾದ್ರು ತಂದ್ಕೊಡ್ತಾ ಇದೀಯಾ? ಇಲ್ಲ ನಿಮ್ಮ ಮಿನಿಸ್ಟರ್ ಮನೆಗಳಿಂದ ಏನಾದ್ರು ತಂದ್ಕೊಡ್ತಾ ಇದ್ದೀರಾ? ಸ್ವಾಮಿ, ನಮ್ಮ ಟ್ಯಾಕ್ಸು ಸಾರ್ವಜನಿಕರ ಟ್ಯಾಕ್ಸ್ ಇಂದ ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀವಿ। ನಾನ್ ಕೊಟ್ಟಿನಿ ನಮ್ ಸರ್ಕಾರದಿಂದ ಎಲ್ಲಿರಿ ನಿಮ್ ಸರ್ಕಾರ? ನೀವು ಕೊಡೋದು ನಮ್ ದುಡ್ಡು ರೀ। ಒಂದ್ 4 ಒಳ್ಳೆ ಕೆಲ್ಸಕ್ಕೆ ಮಾಡಿ ಇವತ್ತು ಪತ್ರಕರ್ತರು ಬೆಳವಣಿಗೆ ಇವತ್ತು ಪ್ರಾಣ ತೆತ್ತುಬಿಟ್ಟು ಇವತ್ತು ವರದಿ ಮಾಡೋದ್ರ ಜೊತೆಗೆ ಇವತ್ತು ಅವ್ರ ಕುಟುಂಬಗಳು ಬೀದಿಗೆ ಬಿದ್ದಿವೆ। ಒಬ್ಬರಿಗೂ ಇವತ್ತು ಪೇ ಸ್ಲಿಪ್ ಇಲ್ಲ, ಯಾವುದೇ ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ಇಲ್ಲ, ಜೀವ ವಿಮಾ ಸೌಲಭ್ಯ ಇಲ್ಲ। ಇವತ್ತು ಪತ್ರಕರ್ತ ಇರೋರಿಗೆ ಮಾತ್ರ ಅವನ ಫ್ರಂಟ್ ಸೀಟ್ ಅಲ್ಲಿ ಕೂಡ್ಸಿ ಅವನಿಗೆ ಏನ್ ಬೇಕು
ಪರಮಾರಿಕೆ ಮಾಡಿ ಒಂದು ಟೀ ಚಾ ಕೊಟ್ಬಿಟ್ಟು ಒಂದು ಟಿಫನ್ ಕೊಟ್ಟು ಕಳ್ಸಿರಿ. ತದನಂತರ ಅವನ ಪರಿಸ್ಥಿತಿ, ಅವನ ಸಂಸಾರದ ಬದುಕು ಇವತ್ತು ಏನಿದೆ, ಅವನಿಗೆ ಯಾರ ಭದ್ರತೆ, ಆ ಭದ್ರತೆ ಒದಗಿಸ್ಬೇಕಾದಂತ ಸರ್ಕಾರಗಳು ಕಣ್ಮುಚ್ಕೊಂಡು ಕುಂತಿವೆ. ಆ ನಿಟ್ಟಿನಲ್ಲಿ ನನ್ನ ಹೋರಾಟ ಅಂತ ಇವತ್ತು ಹೇಳ್ತಾ, ಮುಂದಿನ ದಿನದಲ್ಲಿ ನೀವು ಎಚ್ಚೆತ್ಕೊಂಡ್ರೆ ನಿಮ್ಮ ಅಲ್ಪ ಸ್ವಲ್ಪ ಮರ್ಯಾದೆ ಉಳಿತೈತೆ. ಒಂದ್ ವೇಳೆ ಕಾನೂನು ಹೋರಾಟದಿಂದ ನಮಗೆ ಜಯ ಸಿಕ್ಕರೆಗಿನ ನಿಮ್ಮ ನಿಜವಾದ ಸಾಮಾಜಿಕ ಅಧಿಕಾರತನ ಇಡೀ ನಾಡಿಗೆ ಬಯಲಾಗಿ ಇಡೀ ನೀವು ಎಲ್ಲಿ ತಲೆ ಎತ್ಕೊಂಡು ಓಡಾಡಕ್ ಆಗಲ್ಲ ಅಂತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರೇ ನಿಮಗೆ ನೇರವಾಗಿ ಮನವಿ ಮಾಡ್ತಾ ಇದ್ದೀನಿ. ನೀವು ಎಚ್ಚೆತ್ಕೊಂಡ್ರೆ ಒಳ್ಳೇದು. ಎಚ್ಚೆತ್ಕೊಳ್ದಂದ್ರೆ ಕಾನೂನಲ್ಲಿ ಏನ್ ಪಾಠ ಕಲಿಸ್ಬೇಕು ನಮ್ಮ ಧ್ವನಿ ಕಡೆಯಿಂದ ಖಂಡಿತ ಕಲಿಸ್ತೀವಿ ಅಂತ ಹೇಳ್ತಾ, ಇವತ್ತು ನಾಡಿನ 16,000 ಪತ್ರಕರ್ತರು ಇವತ್ತು ಏನೇ ಸವಲತ್ತು ಇಲ್ಲ ಅಂದ್ರೂ ಇವತ್ತು ಹಗಲಿರುಳು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಸಂಪರ್ಕ ಸೇತುವೆಯಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಇವತ್ತು ಯಾರೇ ನಮಗೆ ಸಂಬಳ ಕೊಡ್ತಾ ಇಲ್ಲ. ಇವತ್ತು ವಾರ್ತಾ ಇಲಾಖೆ ಬೂಟಾಟಿಕ್ಕಿದೆ. ಇವತ್ತು ಬರೇ ಮಾಧ್ಯಮ ಪಟ್ಟಿ ಇಲ್ಲ ಮಾನ್ಯತೆ ಕಾರ್ಡ್ ಒಂದಂತ ಹಾಕಿ ಅವ್ರಿಗೆ ಮಾತ್ರ ಕೇರ್ ತಗೊಂತೀವಿ, ಅವ್ರು ಮಾತ್ರ ಪತ್ರಕರ್ತ ಅಂತಾರೆ. ಇದು ಯಾವ ನ್ಯಾಯ ಅಂತ ನಾನು ಕೇಳ್ತಾ ಇದ್ದೀನಿ. ಅಂದ್ರೆ ಅಕ್ರಿಡೇಷನ್ ನೀವೇ ಕಲ್ಪಿಸ್ಕೊಂಡು ನೀವೇ ಮಾನದಂಡ ಮಾಡಿದಗಳಿಗೆ ಅವ್ರ ಒಂದೇ ಪತ್ರಕರ್ತರ. ಇವತ್ತು ಅಕ್ರಿಡೇಷನ್ ಕೊಡ್ತೀರಿ ಸ್ವಾಮಿ, ಜಿಲ್ಲೆಗೆ ಒಬ್ಬ ದೊಡ್ಡ ದಿನಪತ್ರಿಕೆ ಮಾತ್ರ ಕೊಡ್ತೀರಿ. ಇನ್ನು ಹೋದಂತ ಆ ರೂರಲ್ ರಿಪೋರ್ಟ್ ಇರ್ಬೋದು, ಆ ತಾಲೂಕ್ ರಿಪೋರ್ಟ್ ನಕಲಿನಾ? ಹೋಗ್ಲಿ, ನಿಮಗೆ ಧೈರ್ಯ ದಮ್ಮ ಇದ್ರೆ ಅವ್ರ ನಕಲಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿ, ಇಲ್ಲ ಅವ್ರ ಮೇಲೆ ಒಂದು ಕೇಸ್ ಹಾಕ್ತಾರೆ, ಹಾಕಿ ನಾನು ನೋಡ್ತೇನೆ. ಅದನ್ನೂ ಮಾಡ್ತಾ ಇಲ್ಲ. ಅಡ್ಗೋಡೆ ಮೇಲೆ ದೀಪ ಇಟ್ಟು ಪತ್ರಕರ್ತರ ಬದುಕಿನಲ್ಲಿ ದಯವಿಟ್ಟು ಆಟ ಆಡೋದ್ ಬಿಟ್ಬಿಟ್ಟು ನಾವು ಕೇಳ್ತಿರೋದು ಕೆಲವು ಮೂಲಭೂತ ಸೌಕರ್ಯ. ದಯವಿಟ್ಟು ಉಚಿತ ಬಸ್ ಪಾಸ್ ಇರ್ಬೋದು, ಪೊಲೀಸ್ ನಮ್ಮ ಪತ್ರಕರ್ತರ ರಕ್ಷಣಾ ಕಾಯ್ದೆ ಇರ್ಬೋದು, ಎಲ್ಲರಿಗೂ ಜೀವ ವಿಮಾ ಸೌಲಭ್ಯ ಇರ್ಬೋದು. ಇವತ್ತು ನೀವು ಮಾಡಿದ ಧೋರಣೆಯಿಂದ ಬಹಳಷ್ಟು ಪತ್ರಕರ್ತರು ಮಾಸಾಶನದಿಂದ ವಂಚಿತರಾಗಿದ್ದಾರೆ. ಅವನ್ನೆಲ್ಲ ಸರಿಪಡಿಸಿ ಅಂತ ಈ ಒಂದು ವಾಹಿನಿಗಳ ಮುಖಾಂತರ ತಮ್ಮ ಗಮನಕ್ಕೆ ಬರಲಿ ಅನ್ನೋ ಉದ್ದೇಶದಿಂದ ಕಳಕಳಿಯ ಮನವಿ ಮಾಡ್ತಾ ಇದ್ದಾರೆ. ಈ ಮನವಿಗೆ ತಾವು ಸ್ಪಂದನೆ ಮಾಡಿದ್ರೆ ನಾವು ಚಿರಋಣಿಯಾಗಿ ನಿಮಗೆ ಮಾಧ್ಯಮ ರಾಮಯ್ಯ ಅಂತ ಇಡೀ ನಾಡಿನಲ್ಲಿ ಕೊಂಡಾಡಿ ನಿಮಗೆ ಅದ್ದೂರಿ ಸನ್ಮಾನ ಮಾಡ್ತೀವಿ. ಇಲ್ಲದಿದ್ರೆ ನೀವು ಮಾಧ್ಯಮ ರಾಮಯ್ಯ ಅಲ್ಲ, ಮಾಧ್ಯಮ ರಾವಣರಾಗ್ತೀರಂತ ಈ ಸಂದರ್ಭದಲ್ಲಿ ನೇರವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾನೂನು ಸಮರ ಖಚಿತವಾಗಿ ನಡೀತೈತೆ. ಸರ್ಕಾರ ಹಾಗೂ ನಮ್ಮ ಧ್ವನಿ ಸಂಘಟನೆ ಅಂತ ಈ ಒಂದು ವಾಹಿನಿಗಳ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಸರ್, ಇವತ್ತು ಪಕ್ಕದ ಆಂಧ್ರದಲ್ಲಿ 25,000 ಜನಕ್ಕೆ ಅಕ್ರಿಡೇಷನ್ ಕೊಟ್ಟಿದ್ದಾರೆ. ಅಲ್ಲಿರಂತ ಪ್ರತಿಯೊಬ್ಬರಿಗೆ ಪ್ಲಾಟ್ ಕೊಟ್ಬಿಟ್ಟು ನಿವೇಶನಗಳು ಕೊಟ್ಟಿದ್ದಾರೆ. ಈವನ್ ಟೆಕ್ನಿಕಲ್ ಆಗಿ ಏನ್ ವರ್ಕ್ ಮಾಡ್ತಾರೆ ಪತ್ರಿಕಾ ರಂಗದಲ್ಲಿ ಅವರಿಗೂ ಎಲ್ಲ ಸವಲತ್ತು ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಇರೋಂಥದ್ದು ಇವತ್ತು ನೋಡಿ, DK ಶಿವಕುಮಾರ್ ಆದಿ ಆಗಲಿ ತೆಲಂಗಾಣ ಅಲ್ಲೆಲ್ಲ ಹೋಗ್ಬಿಟ್ಟು ಎಲೆಕ್ಷನ್ ಅಲ್ಲಿ ಗೆಲ್ಸಕ್ಕೆ ಓಟ್ಲು ರಾಜಕಾರಣ ಮಾಡ್ತಾರೆ ಹೊರತು ಅಲ್ಲಿರಂತ ಇಂಥ ಸೌಲಭ್ಯಕ್ಕೆ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಇವತ್ತು ಇವರು? ಇವತ್ತು ಪತ್ರಕರ್ತರು ಒಂಥರ ಏನಂದ್ರೆ ಈ ಒಗ್ಗಣ್ಣಿಗೆ ಕರ್ಬೇವು ಕೊತ್ತಂಬರಿ ಯಾವ ತರಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ತಾ, ಈ ಒಂದು ಮನಸ್ಥಿತಿ ಬದಲಾವಣೆ ಮಾಡ್ಕೊಂಡು ಪತ್ರಕರ್ತರಿಗೂ ಒಂದು ಮನಸ್ಸಿದೆ, ಭಾವನೆ ಇದೆ, ಅವರಿಗೂ ಜೀವ ಇದೆ ಅಂತ ಹೇಳ್ತಾ ಅವ್ರ ಬಗ್ಗೆನೂ ಗಮನ ಹರಿಸಿ ಇವತ್ತೇನು ಸರ್ಕಾರದ ಟ್ಯಾಕ್ಸ್ ಹಣ ಇದೆ ಅದರಲ್ಲಿ ಒಂದು ಒಳ್ಳೆ ಕೆಲಸಗಳು ಸಹಾಯದೊಳಗಡೆ ನೀವು ಮಾಡಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. अतराफ टीवी, हर बात सच के साथ।